ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿಂದ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೊತಾ ಇದ್ದೀರಲ್ವಾ? ಹೌದು, ನಾನಿವತ್ತು ಸದಾಶಿವನಗರದಲ್ಲಿರೋ ವೈಬ್ಸ್ಗೆ ಬಂದಿದ್ದೀನಿ. ಅಲ್ಲಿ ನನ್ನ ಪರ್ಮನೆಂಟ್ ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಆಗಿದೆ ಆಲ್ರೆಡಿ. ನಿನ್ನೆ ಇತ್ತು ಪ್ರೊಸೀಜರು, ಅದು ಮುಗಿದಿದೆ. ಅದನ್ನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿರ್ತೀನಿ, ನೋಡಿ. ಇಲ್ಲಿ ಏನೇನು ಟ್ರೀಟ್ಮೆಂಟ್ ಸಿಗುತ್ತೆ ನಿಮಗೆ ಎಲ್ಲನೂ ಇದರಲ್ಲಿ ಡೀಟೇಲ್ಸಾಗಿ ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಎಲ್ಲರೂ ಒಳಗಡೆ ಹೋಗೋಣ. ನನ್ನ ಏರ್ ಸ್ಟ್ರೈಟ್ನಿಂಗ್ ಪ್ರೊಸೀಜರ್ ಹೇಗಿತ್ತು, ಹೇಗಾಯಿತು ಅನ್ನೋದನ್ನ ನೀವು ನೋಡ್ಬೋದು. ಬನ್ನಿ ಹೋಗೋಣ. ಗೈಸ್, ಸ್ಟ್ರೈಟ್ನಿಂಗ್ ಮಾಡಿಸೋಣ ಅಂತ ಬಂದಿದ್ದೀನಿ ವೈಬ್ಸ್ಗೆ. ನೀವು ಯಾರಾದರೂ ಮಾಡಿಸಂಗಿದ್ರೆ ಬಂದು ಮಾಡಿಸ್ಕೊಳ್ಳಿ. ಬರ್ತಡೇ ಗಿಫ್ಟ್ ನಮ್ಮ ಮನೆಯವರು ಕೊಡ್ತಾ ಇರೋದು, ವೈಬ್ಸ್ಗೆ ಕಳಿಸಿದ್ದಾರೆ. ಇದಿರೋದು ಸದಾಶಿವನಗರ. ಈಗ ಏರ್ ವಾಶ್ ಆಗಿದೆ. ಏರ್ ವಾಶ್ ಆಗಿದ ಮೇಲೆ ಸ್ವಲ್ಪ ಅದನ್ನ ಡ್ರೈ ಮಾಡಿ ಕ್ರೀಮ್ನ ಅಪ್ಲೈ ಮಾಡ್ತಾರೆ. ಅಂದರೆ ಸ್ಟ್ರೈಟ್ನಿಂಗ್ ಆಗೋಕ್ಕೆ ಏನು ಕ್ರೀಮ್ ಅವರು ಯೂಸ್ ಮಾಡ್ತಾರೆ ಅದನ್ನು ಹಚ್ತಾರೆ. ಅದು ಹಚ್ಚಿದ ಮೇಲೆ 20 ಮಿನಿಟ್ಸ್ ಏನೋ ಬಿಡ್ತಾರೆ. ಮೊದಲಾಗಿದ್ದರೆ ನಿಮಗೆ ಫಸ್ಟು ಏರ್ ವಾಶ್ ಆಗಿ ಕ್ರೀಮ್ ಅಪ್ಲೈ ಮಾಡ್ತಿದ್ರು. ನನ್ನ ಅನಿಸಿಕೆ ಪ್ರಕಾರ, ನನಗೆ ನೆನಪಿಲ್ಲ, 8 ಇಯರ್ಸ್ ಬ್ಯಾಕ್ ಮಾಡಿಸಿದ್ದು ನಾನು. ಹಚ್ಚಿದ ಮೇಲೆ ಸ್ಟ್ರೈಟ್ನಿಂಗ್ ಮಾಡಿದ್ರು ಅನಿಸುತ್ತೆ. ಒನ್ ಡೇ ಮನೆಗೆ ಕಳಿಸಿದ್ರು. ಹಾಗೆ ಆ ಏರ್ನ ನಾವೇನು ಕಟ್ಟಬಾರ್ದು ಮತ್ತು ಮಡಚಬಾರ್ದು, ಏನು ಮಾಡಬಾರ್ದು. ಮತ್ತು ಅದು ಕ್ರೀಮ್ ತುಂಬ ಸ್ಮೆಲ್ ಇರುತ್ತೆ ಗೈಸ್. ಅದು ಒಂಥರ, ಅದು ಸ್ಮೆಲ್ ಕುಡಿಯೋಕ್ಕೆ ಆಗಲ್ಲ. ಅದಕ್ಕೆ ಮಾಸ್ಕು ಹಾಕ್ಕೊಂಡಿರೋದು ಅವರು ಕೂಡ, ನಾನು ಕೂಡ. ಸೊ ಹಂಗಾಗಿ ಅದನ್ನು ಒನ್ ಡೇ ಫುಲ್ ಮನೆಗೆ ಕಳಿಸೋರು. ಈಗ ಆ ಥರ ಇಲ್ವಂತೆ ಪ್ರೊಸೀಜರು. 20 ನಿಮಿಷ ಅಪ್ಲೈ ಮಾಡಿ ಆಮೇಲೆ ಏರ್ ವಾಶ್ ಮಾಡಿ ಆಮೇಲೆ ಸ್ಟ್ರೈಟ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ ಮಾಡೋಕ್ಕೆ. ಆಮೇಲೆ ಸ್ಟ್ರೈಟ್ನಿಂಗ್ ಆದಮೇಲೆ ಮತ್ತೆ ಒಂದು ಏರ್ ಸ್ಪಾ ಟೈಪ್ ಕ್ರೀಮ್ನೇನೋ ಅಪ್ಲೈ ಮಾಡ್ತಾರೆ. ಅದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಏನೋ ಬಿಟ್ಟು ಆಮೇಲೆ ತಿರ್ಗಾ ವಾಶ್ ಮಾಡ್ತಾರೆ. ವಾಶ್ ಮಾಡಿ ಕಳಿಸ್ತಾರೆ. ನೆಕ್ಸ್ಟ್ ಡೇ ಬರೋಂಗಿದ್ರೆ ನಾವು ಬರ್ಬೋದು ವಾಪಸ್ಸು, ಇಲ್ಲ ಅಂದರೆ ಮನೇಲೇ ವಾಶ್ ಮಾಡ್ಕೋಬೋದು ಅಂದರು. ಆಮೇಲೆ ನಾನು ಮನೇಲೇ ಮಾಡ್ಕೊತೀನಿ ಅಂದೆ. ಆಮೇಲೆ ಅಲ್ಲಿ ಇರೋರು ನನ್ನ ಫ್ರೆಂಡ್ ನವೀನ್ ಅವರು, ಇಲ್ಲ ಬಂದು ಮಾಡಿಸ್ಕೊಳ್ಳಿ, ಇಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂದರು. ಸೊ ಹಂಗಾಗಿ ಅದೇ ಇದನ್ನ ಇಲ್ಲ ಅಂದಿದ್ರೆ ಇದ್ರ ಮೇಲೆ ಒಂದು 15 ದಿನ ಬಿಟ್ಟು ಕಲರ್ ಮಾಡಬೇಕಾಗಿತ್ತು. ಅವಾಗ ಇನ್ನೂ ಸಕ್ಕ ಶೈನ್ ಮಾಡೋದು. ಯಾಕಂದ್ರೆ ಕಲರಲ್ಲಿ ಫೇಡ್ ಆಗಿಬಿಡುತ್ತೆ. ಕಲರ್ ನಿಮಗೂ ಅಷ್ಟೇ ಕಲರ್ ಫೇಡ್ ಆಗುತ್ತೆ, ಕೆಮಿಕಲ್ ಅಲ್ವಾ. 1 ತಿಂಗಳು ಬಿಟ್ಟು ಮಾಡಿ 15 ದಿನ ಬಿಟ್ಟು ಆಮೇಲೆ ಕಲರ್ ಹಾಕಬೇಕು. ಆವಾಗ ಏನಾಗುತ್ತೆ, ಇನ್ನೊಂದು ನಿಮಗೆ ಶೈನಿ ಇರುತ್ತೆ. ಮಂತ್ಲಿ ಒನ್ಸ್ ಸ್ಪಾ ಮಾಡಿಸಿ ಮೇಡಮ್. ಹಿಂಗೆ ಒನ್ ಡೇ ಇಲ್ಲೇ ಹೋಗ್ಬಿಡುತ್ತೆ. ಸೊ ಹಂಗಾಗಿ ನಮಗೆ ಮಧ್ಯಾಹ್ನ ಹೊಟ್ಟೆ ಹಸಿತಾಯಿತು ಅಂತ ಏನು ತರಿಸ್ಬೇಕು ಅಂದರು. ನಾವು ಇಡ್ಲಿ ಸಾಕು ಅಂದ್ವಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅವರೇ ಫುಡ್ಡು ತಂದು ಕೊಟ್ಟಿದ್ದು ನನಗೆ. ಮೇಡಮ್ ಅವ್ರು ತಿನ್ನೋದು ತೋರಿಸ್ತೇನೆ. ಅವ್ರು ಹೇಳ್ತಾ ಇದ್ದಿದ್ದು ಏರ್ ಕಲರ್ ಅಂದರೆ ಮೆಹಂದಿ ಹಾಕ್ಬಾರ್ದು, ಜಾಸ್ತಿ ಏರ್ ಕಲರ್ಗಿಂತ ಮೆಹಂದಿ ಹಾಕ್ಬಾರ್ದು ಅಂತ. ತುಂಬ ಎಫೆಕ್ಟ್ ಆಗುತ್ತಂತೆ ಏರ್ಗೆ. ಏರ್ ವಾಶ್ ಮಾಡ್ತಾರಂತೆ 15 ಮಿನಿಟ್ಸ್ ಬಿಟ್ಟು. ಈಗ ಪ್ರೊಸೀಜರ್ ಎಲ್ಲ ಚೇಂಜ್ ಆಗಿದೆ ಅಂತೆ. ಫಸ್ಟು ಟೈಮ್ ಬಂದಾಗ 3 ಡೇಸ್ ಇದ್ದಿದ್ದು, ಆಮೇಲೆ 2 ಡೇಸ್ಗೆ ಬಂತಂತೆ. ಈಗ 1 ಡೇಗೇನೆ. ನಾಳೆ ಬರೋ ಅವಶ್ಯಕತೆ ಇಲ್ಲ. ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ ನಾಳೆ ತಿರ್ಗಾ ಬರಬೇಕು ಅಂತ. ಬಟ್ ನಾಳೆ ಬರೋಂಗಿಲ್ಲಂತೆ, ಇವತ್ತೇ ಇದಾಗಿದೆ. ಈಗ ಒಂದು ಕ್ರೀಮ್ ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಟು ಏರ್ ವಾಶ್ ಮಾಡ್ತಾರೆ ಅಷ್ಟೇ. ಆಮೇಲೆ ಏನೋ ಒಂದು ಸಿರಮ್ ಅಪ್ಲೈ ಮಾಡ್ತಾರಂತೆ. ನಾಳೆ 24 ಅವರ್ ಬಿಟ್ಟು ಮನೇಲೇ ವಾಶ್ ಮಾಡ್ಕೋಬೋದು. ಬರೋಂಗಿದ್ರೆ ಇಲ್ಲಿಗೆ ಬನ್ನಿ ಅಂದರು. ನಾನು ಅಷ್ಟು ದೂರದಿಂದ ಬರೋಕ್ಕಾಗಲ್ಲ, ನಾನೇ ಮನೇಲಿ ಮಾಡ್ಕೋತೀನಿ. ಈಗ ಬಂದಿದೆ ನೋಡಿ ಫಿನಿಶಿಂಗ್. ಹೇಗಿದೆ ನೋಡಿ, ಇವರೇ ಮಾಡಿರೋದು. ಮಂಜು ಅಂತ ಅವ್ರ ಹೆಸರು. ಯಾರಿಗಾದ್ರೂ ಬೇಕು ಅಂದರೆ ಸದಾಶಿವನಗರ ವೈಬ್ಸ್ ಬನ್ನಿ. ನವೀನ್ ಅಂತ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಬೇಕಾದರೆ ನಾನು ಹಾಕ್ತೇನೆ. ಸ್ಟ್ರೈಟ್ನಿಂಗ್ ಆದಮೇಲೆ ನಾನೇನು ಹೇಳಿದೆ ನಿಮಗೆ, ಏರ್ ಸ್ಪಾ ಥರ ಕ್ರೀಮ್ನ ಅಪ್ಲೈ ಮಾಡ್ತಾರೆ ಅಂತ. ಅದನ್ನು ನೀಟಾಗಿ ನೋಡಿ. ಸ್ವಲ್ಪ ಏರ್ನೇ ತೊಗೊಂಡು ಅವರು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದಾರೆ. ಈ ಥರ ನಾವು ಮನೇಲಂತೂ ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೆ ಏರ್ ಸ್ಪಾ ನಾನು ಮನೇಲೇ ಮಾಡ್ಕೊತೀನಿ ಅಂತ. ನಗ್ತಿದ್ರು ಅವರು. ಏನೇ ಆದರೂ ಮೇಡಮ್, ನಾವು ಮಾಡ್ದಂಗೆ ನೀವು ಮಾಡ್ಕೊಳಕ್ಕಾಗಲ್ಲ. ಪಾರ್ಲರ್ಗೆ ಹೋಗಿ ಒಂದು 4-5 ಟೈಮ್ ನೀವು ಮಾಡಿಸ್ಕೊಳ್ಳೇಬೇಕು. ಯಾಕಂದರೆ ನಿಮ್ಮ ಏರ್ ತುಂಬ ತಿಕ್ ಆಗಿದೆ, ಯಾಕಂದರೆ ನೀವು ಮೆಹಂದಿ ಯೂಸ್ ಮಾಡಿರೋದ್ರಿಂದ ಅಂತ. ಮೆಹಂದಿ ಪೌಡರು ನಾನು ಮೊದಲಿಂದನೂ ಯೂಸ್ ಮಾಡ್ತಿದ್ದೆ. ನನಗೆ ಏರು ತುಂಬ ಚೆನ್ನಾಗಿರೋದ್ರಿಂದ ನನಗೆ ಗೊತ್ತಾಗಿಲ್ಲ. ಈಗೀಗ ನನಗೆ ಅದ್ರ ಎಫೆಕ್ಟ್ ಗೊತ್ತಾಗ್ತಿದೆ. ತುಂಬ ಹೊರಟಾಗಿದೆ ಗೈಸ್. ಮೆಹಂದಿನ ಯಾರು ಯೂಸ್ ಮಾಡಬೇಡಿ ಗೈಸ್. ಈಗ
ಕ್ರೀಮ್ ಹಾಕಿ ಬಿಟ್ಟಿದ್ದಾರೆ ನೋಡಿ. ಈಗ ನೀಟಾಗಿ ಕಾಣಿಸ್ತು. ಆ 3 ಫಿಗರ್ ಮಧ್ಯೆ ಈ ಫಿಗರ್ ಇದೆ. 20 ಮಿನಿಟ್ಸ್ ಹಿಂಗೆ ಇರಿ, ಆಮೇಲೆ ಏರ್ ವಾಶ್ ಮಾಡ್ತೀವಿ ಅಂದಿದ್ದಾರೆ. ಅವರು ಊಟ ಮಾಡೋಕ್ಕೆ ಹೋಗಿದ್ದಾರೆ. ಸೊ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ನನಗೋಸ್ಕರ ಜೊತೇಲಿ ಬಂದಿದ್ದಾರೆ, ಒಬ್ಳಿಗೆ ಬೇಜಾರಾಗುತ್ತೆ ಅಂತ ಫೋನ್ ನೋಡ್ತಾ ಕೂತಿದ್ದಾರೆ. ನಾನು ಫೋನ್ ನೋಡ್ತಾ ಕೂತ್ಕೋಬೇಕು ಒಂದು 20 ನಿಮಿಷ. ಸೊ ಈಗ ಅದು 20 ಮಿನಿಟ್ಸ್ ಆಯಿತು. ಅವರು ಊಟ ಮಾಡ್ಕೊಂಬಂದು ಏರ್ ವಾಶ್ ಮಾಡ್ತಾಯಿದ್ದಾರೆ. ಈಗ ಏರ್ ವಾಶ್ ಮಾಡಿ ಹೋಗೋದಷ್ಟೇ. ಮತ್ತೆ ನಾಳೆ ಬರಬೇಕು. ನಾನು ಬರೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಇಲ್ಲ ಬನ್ನಿ, ನಾವಾದರೆ ನೀಟಾಗಿ ಮಾಡಿಕೊಡ್ತೀವಿ, ಮತ್ತು ಏರ್ ಕಟ್ಟಿಂಗ್ ಕೂಡ ಮಾಡಿಸ್ಕೋಬೋದು ನೀವು, ಅದರಲ್ಲೇ ಆ್ಯಡ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಆಯಿತು ಬಂದು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಈಗ ಫುಲ್ ಡ್ರೈ ಮಾಡಿ ಸೆಟ್ ಮಾಡಿ ಕಳಿಸ್ತಾರೆ. ನಾಳೆ ಮತ್ತೆ ಬರೋದು ಗೈಸ್. ಬೇಕು ಕಾಫಿ ಬೇಕು, ಜ್ಯೂಸ್ ಎಲ್ಲ ಬೇಡ, ಕಾಫಿ ಬೇಕು. ಇಲ್ಲಿ ಹೋಗ್ತಾ ನೀವೇ ಕ್ಲೋಸ್ ಮಾಡ್ಕೊಂಡು ಹೋಗೋದಾ? ಇಲ್ಲ ನಮ್ಮ ಫ್ರೆಂಡ್ಸ್ ಇವರು ಬೇರೆಯವರು ಜ್ಯೋತಿ ಪ್ಲೇಸ್ ಅಲ್ಲಿ ಕಾಫಿ ಅದು ನೋಡಿ, ಶಾಂತಿ 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 ಅಂತ. ಅವ್ರು ಅದನ್ನೇ ಹೇಳ್ತಿದ್ರು, ಇನ್ನೊಬ್ರು ಇದ್ರು ಅವ್ರಿಲ್ಲ ಇವತ್ತು ಅಂತ. ನಿನ್ನೆ ಮಂಜು ಹೇಳ್ದೆ ಹಾಯ್, ನನಗೇನೆ, ಅವ್ರಿಗೆ ಬೇಡ. ಅವರು ಏರ್ ವಾಶ್ ಮಾಡ್ತಾ ಕೂಡ ನನಗೆ ಹೇಳ್ತಾಯಿದ್ರು, ನೀವು ತುಂಬ ಮೆಹಂದಿ ಎಫೆಕ್ಟ್ ಆಗಿ ಡ್ರೈ ಆಗಿದೆ ಕೂದಲು ತುಂಬ ನಿಮಗೆ, ಅದಕ್ಕೆ ಏರ್ ಫಾಲ್ ಜಾಸ್ತಿ ಆಗ್ತಾ ಇರೋದು. ನೀವು ಕಂಪ್ಲೀಟಾಗಿ ಬಿಟ್ಬಿಡಿ ಮೆಹಂದಿ ಹಾಕೋದು ಅಂತ. ನಿಜವಾಗ್ಲೂ ಏರ್ ಡ್ರೈ ಆಗುತ್ತೆ ಮತ್ತು ಹಂಗಂಗೆ ಕಟ್ ಆಗುತ್ತೆ ಕೂದಲು ಡ್ರೈ ಆದಾಗ. ಸೊ ನಾನು ತುಂಬ ಆಯಿಲು ಎಲ್ಲ ಯೂಸ್ ಮಾಡೋದ್ರಿಂದ ಗೊತ್ತಾಗಿಲ್ಲ. ಈಗೀಗ ನಂಗೆ ಅದು ಗೊತ್ತಾಗ್ತಿದೆ. ಯಾಕಂದರೆ ನನಗೆ ಮೊದಲಿದ್ದಿದ್ದು ಏರ್ಗೂ ಈಗ ಆಗಿರೋ ಏರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಮೊದಲು ಗೊತ್ತಾಗ್ತಿರ್ಲಿಲ್ಲ ನನಗೆ. ತುಂಬ ಚೆನ್ನಾಗಿತ್ತು ಏರು, ಎಲ್ಲರೂ ಕೇಳೋರು ತುಂಬ ಚೆನ್ನಾಗಿದೆ ಏರು, ಏನು ಹಾಕ್ತೀರಾ, ಯಾವ ಶಾಂಪು ಹಾಕ್ತೀರಾ ಅಂತ. ಬಟ್ ಈಗ ನನಗೇ ಹೇಳ್ಕೊಳಕ್ಕೆ ಬೇಜಾರು, ಅಷ್ಟು ನನ್ನ ಕೂದಲು ಹಾಳಾಗಿದೆ ಗೈಸ್. ಒಂದು 1 ಮಂತ್ ನಿಮ್ಗೆ ರೆಡಿ ಆಗ್ಬಿಡುತ್ತೆ. ಕಲರ್ ಮಾಡ್ತಾ ಇರ್ತೀರಲ್ಲ, ಅದು ಕಲರ್ ನೀವು ಮಿಕ್ಸ್ ಮಾಡ್ಬೇಕಲ್ಲ, ವೈಟ್ ಕಲರ್ ಡೆವಲಪರ್ ಆಗ್ತಾ ಇರುತ್ತೆ, ಅದ್ರದ್ದೇ ಅದಲ್ಲ ಪ್ರಾಬ್ಲಮ್. ಅದಕ್ಕೆ ಮೆಹಂದಿ ಎಲ್ಲ ಹಾಕಿದ್ರಲ್ಲ, ಅದೇನಾಗುತ್ತೆ ರಿಸಲ್ಟ್ ಅದಕ್ಕೆ ಮಾಡಬೇಕಾಗಿದೆ. ರಿಸಲ್ಟ್ ಕಮ್ಮಿ, ನಾವು 100% ಹಾಕ್ತೀವಿ. ಮೆಹಂದಿ ಕಲರ್ ಏಡಿಗೆ ಏನಾಗುತ್ತೆ ಅದು ಕಮ್ಮಿ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಸೆಟ್ ಆಗ್ಬಿಡುತ್ತೆ. ಡ್ರೈನೆಸ್ ಕಮ್ಮಿ ಆಗ್ಬೇಕಷ್ಟೇ. ಮೈಂಡ್ ಸ್ಪಾ ಎಲ್ಲ ಮಾಡಿಸ್ತೀವಿ. ಕಲ್ಲರಿಂಗ್ ಮಾಡೋದು ಕೂಡ ಎಫೆಕ್ಟು ಅಂತ ಅವರು ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದು ಕೂಡ ನೀವು ಹಾಕಿದ್ರೂ ಒಂದು 4-5 ಏರ್ ವಾಶ್ ಆದಮೇಲೆ, ಏನು ಹಚ್ಚದಿರ 4-5 ಏರ್ ವಾಶ್ ಆದಮೇಲೆ ನೀವು ಸ್ಟ್ರೈಟ್ನಿಂಗ್ ಬಂದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನೀವು ನೆಕ್ಸ್ಟು ಹಿಂದೆ ಒಂದೇ ವಾಶಲ್ಲಿ ನೀವು ಬಂದಿದ್ದೀರಾ, ಅದಕ್ಕೆ ನಿಮಗೆ ಅದು ಎಫೆಕ್ಟಿವ್ ಗೊತ್ತಾಗ್ತಿಲ್ಲ. ಈಗ ಒಂದು 4-5 ಸಲ ನೀವು ಏರ್ ಸ್ಪಾ ಮಾಡಿಸಿ ಅಲ್ಲೇ ಹತ್ರದಲ್ಲಿರೋ ಪಾರ್ಲರ್ಗೆ ಹೋಗಿ ಸಾಕು, ಅದು ಕಂಪ್ಲೀಟ್ ರಿಸಲ್ಟ್ ಬರುತ್ತೆ ಅಂತ. ಒಂದು 6 ಮಂತ್ ಬಿಟ್ಟು ಮತ್ತೆ ಹೋಗಿ ಟಚಪ್ ಮಾಡಿಸ್ಕೋಬೇಕು. ಯಾಕಂದರೆ ನನಗೆ ತುಂಬ ಬೇಬಿ ಏರ್ಸ್ ಜಾಸ್ತಿ ಆಗಿದೆ, ಬೆಳೀತಾ ಇದೆ ಈಗ ಕೂದಲು ಜಾಸ್ತಿ. ಯಾಕಂದರೆ ಈಗ ನಾನು ಮೆಹಂದಿ ಹಚ್ಚೋದು ಬಿಟ್ಟು ಸ್ವಲ್ಪ ಏರ್ ಕೇರ್ ಮಾಡ್ತಾಯಿದ್ದೀನಿ, ಹಂಗಾಗಿ ಸ್ವಲ್ಪ ಈಗ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದೆ ಗೈಸ್. ದಯವಿಟ್ಟು ಯಾರು ಮೆಹಂದಿ ಹಾಕೋಕ್ಕೆ ಹೋಗಬೇಡಿ. ಈಗ ಏರ್ ಕಟ್ ಮಾಡ್ತಾಯಿದ್ದಾರೆ. ಅವರು ಕೇಳ್ತಾಯಿದ್ರು ಇಷ್ಟು ಸಾಕಾ ಅಂತ. ನಾನು ಅಯ್ಯೋ ಜಾಸ್ತಿ ಆಗುತ್ತೆ ಅಂತ ಇದ್ದೆ. ನಗ್ತಿದ್ರು ಅವ್ರು, ಇನ್ನು ಹೆಂಗೆ ಮಾಡೋದು ಮೇಡಮ್ ನಾನು ಅಂತ. ಅಲ್ಲಿ ಬರಲ್ಲ, ತುಂಬಾ ಚಿಕ್ಕದಾಗಿ ಹೇಳ್ತಾ ಇದೀರಿ ನೀವು ಪಾಪ. ಅಲ್ಲ ಮಧ್ಯ ಅಲ್ವಾ, ಸ್ವಲ್ಪ ಕಮ್ಮಿ ಇಲ್ಲಿ, ಹೋಗ್ತಾ ಹೋಗ್ತಾ ಸೈಡಲ್ಲಿ ಒಂಚೂರು ಜಾಸ್ತಿ ಹೋಗುತ್ತೆ ಅಂತ. ಒಂದು 3-4 ಡೇಸ್ ಆಗಿಲ್ಲ ನಾನು ಕಟ್ ಮಾಡ್ಕೊಂಡು. ಅದಕ್ಕೆ ಆಕ್ಚುಲಿ ಸ್ಮೂತ್ ಮಾಡಿದ್ರೆ ಲೆಂತ್ ಇದ್ರೆ ಚಂದ. ನನ್ನ ಪಾರ್ಲರ್ಗೆ ಹೋಗಿ ಯಾಕೆ ಮಾಡ್ಸಲ್ಲ ಅಂದರೆ, ಅವ್ರಿಗೆ ಮಿರರಲ್ಲಿ ತೋರಿಸ್ತಾರೆ ಇಷ್ಟು ಅಂತ. ನಾವು ಎದ್ದು ನೋಡಿದಾಗ ಅಲ್ಲಿ ಹಿಂದೆ ಎಷ್ಟೊಂದು ಇರುತ್ತೆ, ನಾವು ಆ ಥರ ಅಲ್ಲ, ಅದಕ್ಕೆ ಮಾಡ್ಸಲ್ಲ ನಾನು.
ನನಗೆ ಏರ್ ಸ್ಟ್ರೈಟ್ನಿಂಗ್ ಮಾಡಿದ್ದು ಇವರೇ ಮಂಜು ಅಂತ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೇಗೆ ನಾವು ಏರ್ ಕೇರ್ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ಸಾಗಿ ಹೇಳ್ತಿದ್ರು. ನಾವೊಂದು ಕೆಲವು ತಪ್ಪು ತಿಳುವಳಿಕೆ ಕೂಡ ಮಾಡ್ಕೊಂಡಿರ್ತೀವಿ, ಅದನ್ನೆಲ್ಲ ಇಲ್ಲ ಆ ಥರ ಅಲ್ಲ ಇದು ಈ ಥರ ಅಂತ. ಯಾಕಂದರೆ ಅವ್ರು ತುಂಬ ಚೆನ್ನಾಗೇ ನೋಡಿರ್ತಾರೆ, ಎಲ್ಲ ಏರ್ ಡಿಫ್ರೆನ್ಸು ಅವ್ರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ನಾನು ಓಕೆ ಆಯಿತು, ಇನ್ಮೇಲೆ ನೀವು ಹೇಳಿದ್ದು ನಾನು ಮಾಡ್ತೀನಿ, ಏರ್ ಕೇರ್ ಮಾಡ್ಕೋತೀನಿ ಅಂತ. ಅವ್ರು ಹೇಳಿದ ಶಾಂಪು ಕಂಡೀಷ್ನರೇ ನಾನು ಬುಕ್ ಮಾಡಿ ತರಿಸ್ಕೊಂಡೆ, ಲೋರಿಯಲ್ ಪ್ಯಾರಿಸ್ದು. ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡಿ ಅಂತ ಅವ್ರು ನನಗೆ ಹೇಳಿದ್ರು. ಸ್ವಲ್ಪ ದಿನ ಯೂಸ್ ಮಾಡಿ, ಅದನ್ನೇ ನೀವು ಹಂಗಾದರೆ ಸ್ಟ್ರೈಟ್ನಿಂಗ್ ನಿಮಗೆ ಜಾಸ್ತಿ ದಿನ ರಿಸಲ್ಟ್ ಬರುತ್ತೆ, ಇಲ್ಲಾಂದರೆ ಬೇಗ ಹೊರಟೋಗುತ್ತೆ. ಅದರಲ್ಲಿ ಬೇರೆ ನೀವು ಮೆಹಂದಿ ಹಾಕಿರೋದ್ರಿಂದ ಫ್ರಂಟಲ್ಲೆಲ್ಲ ತುಂಬ ಅದು ಡಿಫ್ರೆನ್ಸ್ ಕಾಣಿಸ್ತಿತ್ತು ನನಗೆ. ನೆಕ್ಸ್ಟು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ, ಒಂದು 4-5 ಏರ್ ಸ್ಪಾ ಮಾಡಿಸಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಖುಷಿ ಆಯಿತು ನನಗೆ, ಅವರ ಕೆಲಸ ಎಲ್ಲ ಮತ್ತು ಹಾರ್ಡ್ ವರ್ಕು ಎಷ್ಟು ಕೈ ಅವ್ರಿಗೆ ಬೊಬ್ಬೆ ಬರೋ ಥರ ಆಗಿತ್ತು ಅಂದರೆ, ಕ್ರೀಮ್ ಹಚ್ಚಿ ಆದಮೇಲೆ ಅವರು ಸ್ಟ್ರೈಟ್ನಿಂಗ್ ಮಾಡ್ತಾರಲ್ಲ ಗೈಸ್, ಅದು ಎಷ್ಟು ಕಷ್ಟ ಅಂದರೆ ಯಾವ ಕೆಲಸನೂ ಈಸಿ ಇಲ್ಲ. ಅವರು ಅಷ್ಟೊತ್ತು 5 ಅವರ್ಸು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬ ಗ್ರೇಟು. ಎಲ್ಲರ ಕೆಲಸನೂ ಗ್ರೇಟೇ. ನನಗೆ ಅನ್ನಿಸ್ತು ಎಷ್ಟು ಕಷ್ಟ ಅಲ್ವಾ, ನಾವು ಅಂದ್ಕೊತೀವಿ ತುಂಬ ಕಷ್ಟ ಇದೆ ಅಂತ. ನಿಮ್ಮದು 4-5 ವಾಶ್ ಕಮ್ಮಿ ಆಗುತ್ತೆ. ತುಂಬ ಬಂದ್ ಮಾಡಿ ಮೀನ್ಸ್ ಅದು ಸುಮ್ಮನೆ ಡ್ರೈ ಆಗುತ್ತೆ. ನೆನ್ನೆಗಿಂತ ಇವಾಗ ನೋಡಿ ಸ್ವಲ್ಪ ಶೈನ್ ಜಾಸ್ತಿ ಆಯಿತು ತಿರ್ಗಾ. ಯಾವ ಕಡೆ ಕೂರುತ್ತೆ ನೀಟಾಗಿ? ಈಗ ನೀಟಾಗಿ ಎಲ್ಲ ಆಗಿದೆ, ಸೆಟ್ ಮಾಡ್ತಾ ಇದ್ದಾರೆ. ಸೊ ಗೈಸ್, ಇನ್ನೊಂದೇನು ಗೊತ್ತಾ, ಇಲ್ಲಿ ನಿಮಗೆ ದಪ್ಪ ಇರೋರು ಸಣ್ಣ ಆಗ್ಬೋದು, ಮತ್ತು ಏರ್ ಅನ್ವಾಂಟೆಡ್ ಏರ್ ಇರುತ್ತಲ್ಲ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ. ನಿಮ್ಗೆ ಯಾವುದೇ ಥರದ್ದು ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಏನೇ ಒಂದಿದ್ರೂ ಇಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಮ ಸ್ಕಿನ್ ಟೋನ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕೋ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ನೀವು ಬಂದು ಕನ್ಸಲ್ಟ್ ಮಾಡೋಕ್ಕೆ ಯಾವುದೇ ಥರದ್ದು ಫೀಸ್ ಇಲ್ಲ, ಫ್ರೀಯಾಗೆ ನೀವು ಬಂದು ಕೇಳ್ಕೊಂಡು ಹೋಗ್ಬೋದು. ನಿಮ್ಗೆ ಇಷ್ಟ ಇದ್ದರೆ ನೀವು ಮಾಡಿಸ್ಬೋದು, ಆಮೇಲೆ ಪೇ ಮಾಡಿ. ಒಂದು ಸೆಷನ್ಗೆ ಎಷ್ಟು ಸೆಷನ್ ನೀವು ಮಾಡಿಸ್ಬೇಕು ಇದೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಚೆನ್ನಾಗಿ. ಸೊ ಹಂಗಾಗಿ ನನಗೆ ತುಂಬ ಫೇಸಲ್ಲಿ ಏರ್ ಜಾಸ್ತಿ ತಿಕ್ಕಾಗಿ ಬರೋದು. ನಾನು ಇಲ್ಲೇ ಮಾಡಿಸಿದ್ದು, ನನಗೆ ಒಂದು 8-9 ಸೆಷನ್ ಹೇಳಿದರು, ನಾನು ಮಾಡಿಸ್ದೆ. ಇಲ್ಲಿ ಅದು ಅವರ ಏರ್ ತಿಕ್ನೆಸ್ ನೋಡಿ ಅವರು ಎಷ್ಟಾಗುತ್ತೆ ಅಮೌಂಟು ಅನ್ನೋದನ್ನ ಹೇಳ್ತಾರೆ ಗೈಸ್. ಮಾಡ್ತಾರೆ ಹೇಳಿ. ಇಲ್ಲಿ ಫೇಶಿಯಲ್ ಇದು ಓಕೆ, ಇಲ್ಲಿ ಡಾಕ್ಟರ್ಸ್ ಓಕೆ. ಓ, ಏನೇ ಅವ್ರದ್ದು ಸ್ಕಿನ್ ಇದು ಇದ್ದರೆ ಇಲ್ಲೇ ಅವರು ಮಾಡೋದು, ಆಪ್ರೇಟ್ ಮಾಡೋದು. ಓಕೆ, ಇದು ಬಂದು ಲೇಸರ್. ಇದು ಲೇಸರ್ ಫೇಸ್ಗೆ, ಅಂಡರ್ ಆರ್ಮ್ಸ್, ಕೈ ಕಾಲ್ದು ಎಲ್ಲ ಫುಲ್ ಬಾಡಿಗೆ ಮಾಡ್ಬೋದು. ಓಕೆ, ಇದು ಬಂದು ಮಸಾಜ್ ರೂಮ್. ಓಕೆ, ಇದು ವೆಲ್ಲಾ ಶೇಪ್ ರೂಮ್. ಹಾಂ, ಇದು ವೀಟ್ ಬ್ಲ್ಯಾಂಕೆಟ್. ಇದೆಲ್ಲ ಮೆಷಿನ್ಸ್. ಓಕೆ, ಇದು ವೆಯ್ಟ್ ಲಾಸ್ಗೆ. ಇದೆಲ್ಲ ವೆಯ್ಟ್ ಲಾಸ್ ಫುಲ್. ಇದೆಲ್ಲ ಫುಲ್ ವೆಯ್ಟ್ ಲಾಸ್. ಓಕೆ, ಇದೆಲ್ಲ ಟಮ್ಮಿಗೆ ಕಾಲು ದಪ್ಪ ಇದ್ದರೆ ಆ ಥರ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಗೈಸ್. ಇವರು ಸ್ಟ್ರೈಟ್ನಿಂಗ್ ಮಾಡ್ಬೇಕಾದ್ರೆ ಇವ್ರ ಕೈ ಎಷ್ಟು ಬೊಬ್ಬೆ ಬಂದಂಗೆ ಆಗಿತ್ತು ಅಂದರೆ ಎಲ್ಲರ ಕೆಲಸನೂ ತುಂಬಾ ಕಷ್ಟ ಇದೆ ಗೈಸ್. ಥ್ಯಾಂಕ್ ಯು ಆಲ್.